ಕಾಮಕ್ರೋಧ. ನಾವು ಯಾರಿಗೂ ಏನನ್ನೂ ಕೊಡುವುದಿಲ್ಲ, ಆದರೆ ಬೇರೆಯವರ ಬಳಿಯಲ್ಲಿ ಏನಾದರೂ ಇದ್ದರೆ ಅದು ನನ್ನ ಬಳಿಯೂ ಇರಬೇಕು. ಹೀಗೆ ಕಾಮ, ಕ್ರೋಧ, ಲೋಭ, ಮೋಹಗಳು ಸ್ವಲ್ಪ ಇದ್ದರೆ ಸಾಕು ಸರ್ವನಾಶವಾಗಲು. ಆದ್ದರಿಂದ ಇವುಗಳು ನಮ್ಮ ಜೀವನಕ್ಕೆ ಬೇಕು, ಆದರೆ ಅತಿಯಾಗಬಾರದು. ಒಂದು ಕ್ಷಣ ಸಾಕು. ಉಳಿದದ್ದನ್ನು ನೋಡಿ ನಿನ್ನ ಜೀವನವನ್ನು ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ ಹಾಗೆ ಮಾಡು. ಹಿಂದೆ ಅನೇಕ ಚರಿತ್ರೆಗಳು ನಡೆದಿವೆ. ಅವುಗಳನ್ನು ಗಮನಿಸಿದಾಗ ನಾವು ಸಾಕಷ್ಟು ವಿಷಯಗಳನ್ನು ತಿಳಿಯಬಹುದು. ಇದರಿಂದ ನಾವು ಹೇಗಿರಬೇಕು ಎಂಬ ವಿಷಯವೂ ತಿಳಿಯುವುದು. ಸಾಕಷ್ಟು ಬಾರಿ ಯುದ್ಧಗಳು ನಡೆದಿವೆ. ಕಾಮಕ್ಕಾಗಿ ರಾಮಾಯಣ ನಡೆಯಿತು, ಭೂಮಿಗಾಗಿ ಮಹಾಭಾರತ. ವ್ಯಾಸರು ಇವೆಲ್ಲವುಗಳನ್ನು ಬಹಳ ಸುಂದರವಾಗಿ ತಮ್ಮ ಕಾವ್ಯಗಳಲ್ಲಿ ಚಿತ್ರಿಸಿದ್ದಾರೆ. ಕೃಷ್ಣನ ಮಕ್ಕಳು ಸಾಯುತ್ತಿದ್ದರೂ ನೋಡುತ್ತಿದ್ದಂತಹ ಅಸಹಾಯಕ ಸ್ಥಿತಿಯಲ್ಲಿರುತ್ತಾನೆ ಪರಮಾತ್ಮ. ಆದ್ದರಿಂದ ಉಂಟಾದ ವಿಷಾದವನ್ನು ಅನುಭವಿಸು, ಬಳಿಕ ಹೇಗಿದ್ದರೆ ಒಳ್ಳೆಯದು ಎಂದು ತಿಳಿದು ಕಲಿಯಬೇಕು. ನಾವು ಜೀವನವನ್ನು ಕಲಿಯುವುದು. ನಾವು ಹಾಳಾಗಬಾರದು. ಹೊಳೆಯನ್ನು ದಾಟಲು ಅಲ್ಲಲ್ಲಿ ದೊಡ್ಡ ಕಲ್ಲುಗಳನ್ನು ಹಾಕಿದ್ದರು. ಅದರ ಸಹಾಯದಿಂದ ಸುಲಭವಾಗಿ ದಾಟುತ್ತಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಅದರ ಮೇಲೆ ಪಾಚಿ ಬೆಳೆಯಿತು. ಆದ್ದರಿಂದ ಅವು ಉಪಯೋಗವಾಗುತ್ತಿರಲಿಲ್ಲ. ಇಲ್ಲಿ ನಾವು ಗಮನಿಸಬೇಕಾದದ್ದು, ದೊಡ್ಡ ಕಲ್ಲುಗಳು ಕೆಟ್ಟವಲ್ಲ, ಅದರ ಮೇಲೆ ಬೆಳೆದ ಪಾಚಿ ಕೆಟ್ಟದ್ದು. ಆದ್ದರಿಂದ ಮನಸ್ಸಿನ ಮೇಲೆ ಬೆಳೆದ ಪಾಚಿಯನ್ನು ತೊಲಗಿಸಬೇಕು.